ಇವತ್ತು ನಾನು Oppo Reno 15 5G ಸ್ಮಾರ್ಟ್ಫೋನ್ ಮತ್ತು Vivo V60 5G ಸ್ಮಾರ್ಟ್ಫೋನ್ ಎರಡು ಫೋನ್ಗಳ ಫುಲ್ ಕಂಪ್ಯಾರಿಸನ್ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಎರಡು ಫೋನ್ಗಳ ಬೆಸ್ಟ್ ಆಪ್ಷನ್ ಯಾವುದಿದೆ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. Reno 15 ರೀಸೆಂಟ್ಲಿ ಲಾಂಚ್ ಆಗಿದೆ, Vivo 60 ಲಾಂಚ್ ಆಗಿ ಸುಮಾರು 4 ತಿಂಗಳಾಗಿದೆ. ಈ ಎರಡು ಫೋನ್ಗಳ ಅನ್ಬಾಕ್ಸಿಂಗ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನೋಡಿ. ಮತ್ತು ಎರಡು ಫೋನ್ಗಳು ಹೇಗಿದೆ, ಇದು 2 ವಾರದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ Reno 15ನ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಹಾನೆಸ್ಟ್ಲಿ ಎರಡು ಫೋನ್ಗಳ ಡಿಸೈನ್ ಚೆನ್ನಾಗಿದೆ. ಆದರೆ Reno 15 ಡಿಸೈನ್ ಸ್ವಲ್ಪ ಸಿಂಪಲ್ ಆ್ಯಂಡ್ ಕ್ಲಿಯರ್ ಅಂತ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಮೇಲೆ ಲೈಟ್ ಬಿದ್ದಾಗ ರಿಫ್ಲೆಕ್ಷನ್ ಕ್ಲಾಸಿಯಾಗಿ ಕಾಣುತ್ತೆ. ಬ್ಯಾಕ್ ಸೈಡ್ ಗ್ಲಾಸ್ ಇದೆ, ಫ್ರೇಮ್ ಅಲ್ಯೂಮಿನಿಯಂ ಆಗಿದೆ, ಆರ್ಮರ್ ಬಾಡಿ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇನ್ನು Vivo 60 ಡಿಸೈನ್ ಕಡೆ ಬಂದರೆ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ಕೆಲವರಿಗೆ ಈ ಡಿಸೈನ್ ತುಂಬ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಜನಕ್ಕೆ ಇಷ್ಟ ಕೂಡ ಆಗಲ್ಲ. ಕ್ಯಾಮ್ರಾ ಮಾಡಲ್ ಸಿಂಪಲ್ ಆಗಿದೆ, ಜಿ ಸಪೋರ್ಟ್ ಇದೆ, ಬ್ಯಾಕ್ ಸೈಡ್ ಗ್ಲಾಸ್ ಇದೆ, ಆದರೆ ಬಾಡಿ ಪ್ಲಾಸ್ಟಿಕ್ ಇದೆ. ಇನ್ನು ಎರಡು ಫೋನ್ಗಳ IP ರೇಟಿಂಗ್ ಕಡೆ ಬಂದರೆ IP68 ಮತ್ತು IP69 ರೇಟಿಂಗ್ ಸಿಗ್ತಾ ಇದೆ. ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಎರಡು ಫೋನ್ಗಳಲ್ಲಿ ಅಂಡರ್ ವಾಟರ್ ಫೋಟೋಗ್ರಫಿ ಕೂಡ ತೆಗಿಬೋದು. ಎರಡು ಫೋನ್ಗಳಿಗೆ ಏನೂ ಆಗಲ್ಲ. ಇನ್ನು ಇದರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕಡೆ ಬಂದರೆ Reno 15 ಸುಮಾರು 200 ಗ್ರಾಮ್ ವೆಯ್ಟ್ ಇದೆ, Vivo V60 ಸುಮಾರು 205 ಗ್ರಾಮ್ ವೆಯ್ಟ್ ಇದೆ. ಎರಡು ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಜಾಸ್ತಿ ವೆಯ್ಟ್ ಇದೆ ಅನ್ಸೋದೇ ಇಲ್ಲ. ಇನ್ನು ಈ ಫೋನ್ಗಳ ಪೋರ್ಟ್ಸ್ ಮತ್ತು ಬಟನ್ಸ್ ಕಡೆ ಬಂದರೆ ಎರಡು ಫೋನ್ಗಳಲ್ಲಿ ಆಲ್ಮೋಸ್ಟ್ ಸೇಮ್ ಲೇಔಟ್ ಇದೆ. ರೈಟ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಬಾಟಮ್ನಲ್ಲಿ ಸ್ಪೀಕರ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಮೈಕ್, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಏನೂ ಇಲ್ಲ. ಟಾಪ್ ಸೈಡ್ನಲ್ಲಿ ಮೈಕ್, IR ಬ್ಲಾಸ್ಟರ್ ಮತ್ತು ಸ್ಪೀಕರ್ ಸಿಗ್ತಾ ಇದೆ. ಇನ್ನು ಎರಡು ಫೋನ್ಗಳ ಸ್ಪೀಕರ್ ಟೆಸ್ಟ್ ಮಾಡಿದಾಗ ಎರಡು ಫೋನ್ಗಳಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ವಾಲ್ಯೂಮ್ ಆಲ್ಮೋಸ್ಟ್ ಸೇಮ್ ಫೀಲ್ ಕೊಡುತ್ತೆ. ಆದರೆ Vivo V60 ಕಂಪೇರ್ ಮಾಡಿದ್ರೆ Reno 15 ಸ್ಪೀಕರ್ ಕ್ವಾಲಿಟಿ ಸ್ವಲ್ಪ ಬೆಟರ್ ಇದೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಇನ್ನು ಎರಡು ಫೋನ್ಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, Oppo Reno 15 ನಲ್ಲಿ 6.7 ಇಂಚಸ್ ಫ್ಲಾಟ್ ಡಿಸ್ಪ್ಲೇ ಸಿಗ್ತಾ ಇದೆ. 1.5K ರೆಸೊಲ್ಯೂಷನ್, 120 Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇದೆ. ಇನ್ನು Vivo 60 ಕಡೆ ಬಂದರೆ 6.77 ಇಂಚಸ್ ಕ್ವಾಡ್ ಡಿಸ್ಪ್ಲೇ ಸಿಗ್ತಾ ಇದೆ. FHD ಪ್ಲಸ್ ರೆಸೊಲ್ಯೂಷನ್, 120 Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇದೆ. ಇನ್ನು ಬ್ರೈಟ್ನೆಸ್ ಕಡೆ ಬಂದರೆ ಔಟ್ಡೋರ್ ಬ್ರೈಟ್ನೆಸ್ನಲ್ಲಿ ಎರಡು ಫೋನ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆದರೆ Oppo ಬ್ರೈಟ್ನೆಸ್ ವಿವೋಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೆ ಫೀಲ್ ಆಯಿತು. ಮೂವೀಸ್ ಮತ್ತು ವಿಡಿಯೋಸ್ ನೋಡೋದಕ್ಕೆ ಎರಡು ಫೋನ್ಗಳ ಕಲರ್ಸ್ ಚೆನ್ನಾಗಿದೆ. ಫ್ಲ್ಯಾಟ್ ಡಿಸ್ಪ್ಲೇ ಇರೋದ್ರಿಂದ Reno 15 ಸ್ಲೈಟ್ಲಿ ಬೆಟರ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ. ಇತ್ತೀಚಿನ ಪ್ರೀಮಿಯಂ ಫೋನ್ಸ್ನಲ್ಲೂ ಫ್ಲ್ಯಾಟ್ ಡಿಸ್ಪ್ಲೇ ಟ್ರೆಂಡಿಂಗ್ ಜಾಸ್ತಿ ಆಗಿದೆ. ಓವರ್ ಆಲ್ ಡಿಸ್ಪ್ಲೇಲಿ ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ. ಇನ್ನು ಎರಡು ಫೋನ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ, ಎರಡು ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸೇಮ್ ಸಿಗ್ತಾ ಇದೆ. ಆದರೆ ಪರ್ಫಾರ್ಮೆನ್ಸ್ ಡಿಫ್ರೆನ್ಸ್ ಇದೆ. ಅದು ಏನಂದರೆ, Oppo Reno 15 ನಲ್ಲಿ 14 lakh ಪ್ಲಸ್ ಆಂತಿಜ ಸ್ಕೋರ್ ಬರ್ತಾ ಇದೆ, Vivo V60 ಲಿ 12 lakh ಪ್ಲಸ್ ಆಂತಿಜ ಸ್ಕೋರ್ ಬರ್ತಾ ಇದೆ. ಇನ್ನೊಂದು ವಿಷಯ ಏನಂದರೆ, ಲಾಂಚ್ ಟೈಮಲ್ಲಿ Vivo ಸುಮಾರು 10 lakh ಪ್ಲಸ್ ಆಂತಿಜ ಸ್ಕೋರ್ ಮಾತ್ರ ಬರ್ತಾ ಇತ್ತು. ಈಗ ಅದನ್ನು ಇಂಪ್ರೂವ್ ಕೂಡ ಮಾಡಿದ್ದಾರೆ. ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅಂದರೆ, Reno 15 ನಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು Vivo V60 ಕಡೆ ಬಂದರೆ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಎರಡೂ ಬೆಟರ್ ಇರೋದ್ರಿಂದ ಫೈಲ್ ಕಾಪಿ, ಆ್ಯಪ್ಸ್ ಓಪನ್ ಮತ್ತು ಕ್ಲೋಸ್, ಮಲ್ಟಿ ಟಾಸ್ಕಿನಲ್ಲಿ Reno 15 ಫಾಸ್ಟರ್ ಫೀಲ್ ಕೊಡುತ್ತೆ. ಇನ್ನು ಎರಡು ಫೋನ್ಗಳ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, ಮೊದಲು Vivo V60 ಯಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗ್ತಾ ಇತ್ತು. ಗುಡ್ ನ್ಯೂಸ್ ಏನಂದರೆ, ಅಪ್ಡೇಟ್ ಆದಮೇಲೆ 90 FPS ಗೇಮಿಂಗ್ ಸಪೋರ್ಟ್ ಆ್ಯಡ್ ಆಗಿದೆ. ಇನ್ನು Oppo Reno 15 ನಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಔಟ್ ಆಫ್ ದಿ ಬಾಕ್ಸ್ ಸಿಗ್ತಾ ಇದೆ. ಗೇಮಿಂಗ್ ಸ್ಮೂತ್ನೆಸ್ ಎರಡು ಫೋನ್ಗಳು ಚೆನ್ನಾಗಿದೆ. ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಆದರೆ ಓವರ್ ಆಲ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ Reno 15 ನಲ್ಲಿ ಬೆಟರ್ ಇದೆ ಅನಿಸುತ್ತೆ. ಹಾಗಂತ Vivo V60 ಯಲ್ಲಿ ಕೆಟ್ಟದಾಗಿದೆ ಅಂತಲ್ಲ, Vivo V60 ಯಲ್ಲಿನೂ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಈಗ ಎರಡು ಫೋನ್ಗಳ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, Oppo Reno 15ಗೆ ಕಲರ್ OS 16 ಮತ್ತು Android 16 ನಲ್ಲಿ ಬರ್ತಾ ಇದೆ. Vivo V60 ಲಾಂಚ್ ಆದಾಗ Android 15 ಇತ್ತು. ಈಗ ಅಪ್ಡೇಟ್ ಆದಮೇಲೆ Android 16 ಮತ್ತು ವರ್ಜಿನ್ OS 6 ಅಲ್ಲಿ ಬರ್ತಾ ಇದೆ. Oppo Reno 15ಗೆ 5 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. Vivo V60ಗೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಆಲ್ರೆಡಿ ವಿವೋಗೆ OS ಅಪ್ಡೇಟ್ ಬಂದಿರೋದ್ರಿಂದ ಇನ್ನೂ 3 ವರ್ಷ OS ಅಪ್ಡೇಟ್ ಮಾತ್ರ ಸಿಗುತ್ತೆ. ಇನ್ನು ಈ ಎರಡು ಫೋನ್ಗಳ AI ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, Oppo Reno 15 ನಲ್ಲಿ AI ಮೈಂಡ್ ಸ್ಪೇಸ್, AI ಸಜೆಸ್ಟ್ ಅಂತ ತುಂಬ AI ಆಪ್ಷನ್ ಸಿಗ್ತಾ ಇದೆ. ಇನ್ನು Vivo V60 ಯಲ್ಲಿ AI ಕಾಲ್ ಟ್ರಾನ್ಸ್ಲೇಟ್, AI ಎರೈಸರ್, ಇಮ್ಯಾಜಿನ್ ಎಕ್ಸ್ಪ್ಯಾಂಡ್ ಅಂತ ಸ್ವಲ್ಪ AI ಫೀಚರ್ಸ್ ಮಾತ್ರ ಸಿಗ್ತಾ ಇದೆ.
ಓವರ್ ಆಲ್ ಎ ಫೀಚರ್ಸ್ ಅಲ್ಲಿ ಒಪ್ಪೋ ರೆನೋ 15 ಹೆಡ್ ಅಂತಾನೆ ಹೇಳ್ಬೋದು. ಇನ್ನು ಈ ಎರಡು ಫೋನ್ಗಳ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ 6500 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ರೆನೋ 15 ನಲ್ಲಿ 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಿದ್ರೆ ವಿವೋ V60 ಅಲ್ಲಿ 90 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಎರಡು ಫೋನ್ಗಳಲ್ಲಿ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ, ನೀವೇನ್ ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಚಾರ್ಜಿಂಗ್ ಸ್ಪೀಡ್ ನಲ್ಲಿ ವಿವೋ ಸ್ವಲ್ಪ ಬೇಗ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಪ್ಯಾಕಪ್ ಮಾತ್ರ ಎರಡು ಫೋನ್ಗಳಲ್ಲಿ ಆಲ್ಮೋಸ್ಟ್ ಸೇಮ್ ಬರುತ್ತೆ. 8 ಅವರ್ ಸ್ಕ್ರೀನ್ ಆನ್ ಟೈಮ್ ಕೂಡ ಕೊಡುತ್ತೆ. ಇನ್ನು ಎರಡು ಫೋನ್ಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳು ಕ್ಯಾಮ್ರಾ ಫೋಕಸ್ ಫೋನ್ಸ್ ಆಗಿರ್ತವೆ. ಒಪ್ಪೋ ರೆನೋ 15 ನಲ್ಲಿ 50 MP ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 50 MP ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ, 50 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು ವಿವೋ V60 ಅಲ್ಲಿ 50 MP ಝೀಸ್ ಬ್ರ್ಯಾಂಡ್ ನ ಝೀಸ್ ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 50 MP ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ, 50 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಮೆಗಾ ಪಿಕ್ಸೆಲ್ ಸೇಮ್ ಇದ್ರೂ ಪ್ರೊಸೆಸಿಂಗ್ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇನ್ನು ವಿವೋ ಕ್ಯಾಮ್ರಾದಲ್ಲಿ ಜಾಸ್ತಿ ಎ ಫೀಚರ್ ಸಿಗ್ತಾ ಇದೆ. 100x ಝೂಮ್ ಸಪೋರ್ಟ್ ಇದೆ. ಒಪ್ಪೋ ರೆನೋ 15 ನಲ್ಲಿ 120x ಝೂಮ್ ಸಪೋರ್ಟ್ ಇದೆ. 1x ಮತ್ತು 2x ಫೋಟೋದಲ್ಲಿ ವಿವೋ ಸ್ಕಿನ್ ಟೋನ್ ಸ್ವಲ್ಪ ವೈಟ್ನನ್ ಆಗಿ ಮಾಡುತ್ತೆ. ಒಪ್ಪೋ ನ್ಯಾಚುರಲ್ ಕಲರ್ಸ್ ಕೊಡುತ್ತೆ. 3.5x ಝೂಮ್ ಅಲ್ಲೂ ಒಪ್ಪೋ ಬೆಟರ್ ಡೀಟೇಲ್ಸ್ ಕೊಡುತ್ತೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಜ್ ಡಿಟೆಕ್ಷನ್ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ. ಆದರೆ ಒಪ್ಪೋ ಬ್ಯಾಕ್ ಗ್ರೌಂಡ್ ಲೈಟ್ ಕಂಟ್ರೋಲ್ ಬೆಟರ್ ಇದೆ. ವಿವೋ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಓವರ್ ಎಕ್ಸ್ಪೋಸ್ ಮಾಡುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಡೀಟೇಲ್ಸ್ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ. ಆದರೆ ವಿವೋ ಸೆಲ್ಫಿ ಸ್ಲೈಟ್ಲಿ ಬೆಟರ್ ಫೀಲ್ ಕೊಡುತ್ತೆ. ಹೇರ್ ಕಲರ್, ಸ್ಕಿನ್ ಟೋನ್ ವಿವೋದಲ್ಲಿ ಬೆಟರ್ ಕಾಣುತ್ತೆ. ಸೆಲ್ಫಿ ಝೂಮ್ ಆಪ್ಷನ್ ಕೂಡ ಇದೆ. ವಿವೋದಲ್ಲಿ ಇದು ಎಕ್ಸ್ಟ್ರಾ ಅಡ್ವಾಂಟೇಜ್ ಆಗಿದೆ. ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ನೋಡೋದಾದ್ರೆ ಒಪ್ಪೋ ರೆನೋ 15 ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ 4K 60 FPS ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಆದರೆ ವಿವೋ V60 ಅಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ 4K 30 FPS ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ವಿಡಿಯೋ ಸ್ಟೆಬಿಲಿಟಿ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ. ಆದರೆ ಡೀಟೇಲ್ಸ್ ಒಪ್ಪೋದಲ್ಲಿ ಸ್ವಲ್ಪ ಬೆಟರ್ ಇದೆ. ಓವರ್ ಆಲ್ ರೇರ್ ಕ್ಯಾಮ್ರಾದಲ್ಲಿ ಒಪ್ಪೋ ರೆನೋ 15 ಬೆಟರ್ ಇದೆ. ಸೆಲ್ಫಿ ಕ್ಯಾಮ್ರಾದಲ್ಲಿ ವಿವೋ V60 ಬೆಟರ್ ಇದೆ. ಒಪ್ಪೋ ರೆನೋ 15 ಬೆಟರ್ ಫೋನ್ ಆಗಿದೆ. ಹಾಗಂತ ವಿವೋ V60 ಕೆಟ್ಟದು ಅಂತಲ್ಲ, ಇದು ಕೂಡ ತುಂಬ ಚೆನ್ನಾಗಿರೋ ಫೋನ್ ಆಗಿದೆ. ವಿವೋ V60 ಸುಮಾರು 36,000 ರೂಪಾಯಲ್ಲಿ ಸಿಗ್ತಾ ಇದೆ. ಒಪ್ಪೋ ರೆನೋ 15 45,000 ರೂಪಾಯಲ್ಲಿ ಸಿಗ್ತಾ ಇದೆ. ಲೋ ಬಜೆಟ್ನಲ್ಲಿ ಬೆಸ್ಟ್ ಫೋನ್ ಬೇಕು ಅಂದರೆ ವಿವೋ 60ನ ಆರಾಮಾಗಿ ತೊಗೊಳ್ಬೋದು. 45,000 ರೂಪಾಯಲ್ಲಿ ಬೆಸ್ಟ್ ಫೋನ್ ಬೇಕಾದರೆ ಒಪ್ಪೋ ರೆನೋ 15ನ ಬೆಸ್ಟ್ ಅಂತ ತೊಗೊಳ್ಬೋದು. ಸೊ ಈ ಎರಡು ಫೋನ್ಗಳಲ್ಲಿ ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು, ನೀವು ಯಾವ ಫೋನ್ ಬೈ ಮಾಡಬೇಕು ಅಂತಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.